ಗೈಸ್ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೆಲ್ಮೆಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಭಿಷೇಕ್ ಬಂದಿದ್ದಾನೆ, ನಾನು ಅಭಿ ಇಟ್ಕೊಂಡು ಇವತ್ತು ಎಲ್ಲರ ಈಚೆ ಹೋಗೋಣ, ಲಾಸ್ಟ್ ಡೇ ಆಫ್ ದಿ ಇಯರ್ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸಡನ್ ಪ್ಲ್ಯಾನ್ ಆಗಿದ್ದೇನೆ. ಫೈನಲಿ ಕೊಡ್ತಾ ಇದ್ದೀವಿ. ನಮ್ಮ ಗಾಡೀಲಿ ಇಲ್ಲೇ ಹಾಕಿ ಅವನ ಗಾಡೀಲಿ ಹೋಗೋಣ ಅಂತ ರೆಡಿಯಾಗಿ. ಅವ್ನು ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅವ್ನ ಗಾಡೀಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅನ್ನೋದೆಲ್ಲ ಹೇಳ್ತಾ ಹೋಗ್ತೀನಿ. ಫಸ್ಟು ಹೋಗೋಣ, ಲೇಟ್ ಆಗಿದೆ. ನೆಕ್ಸ್ಟ್ ಗೈಸ್, ಇವಾಗ ನನಗೆ ಒಂದು ಕ್ವಶನ್ ಏನಂತ ಅಂದರೆ, ಬೇಬಿ ಅವ್ನ ಬೋರ್ಡ್ ಅಂತ ಹಾಕಿ ಬೇಬಿನ ಬೋರ್ಡ್ ಮೇಲೆ ಏನಕ್ಕೆ ಕೂಡಿಸ್ಬೇಕು? ವೈ ಸೀಟ್ ಕೊಟ್ಟಿಲ್ವಾ ಕಾರ್ ಅವರು? ಏನಕ್ಕೆ ಇದೇನು ಹಿಂಗೆ ಕಾಣಿಸ್ತಾ ಇದೆ? ಹಿಂಗೆ ನಾನು ನೋಡ್ತಾ ಇದ್ದಿದ್ದ. ಬೋರ್ಡ್ ಅಂತ ಏನಕ್ಕೆ ಹಾಕ್ಬೇಕು? ಬೇಬಿ ಅವ್ನ ಸೀಟ್ ಅಂದ್ರೂ ಆಗತ್ತಲ್ವಾ? ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಗೈಸ್, ಫಸ್ಟ್ ಟೆಂಪಲ್ ಬಂದಿರೋದು ನಾವು ಬಸವನಗುಡಿಯ ದೊಡ್ಡ ಗಣೇಶನ ದೇವಸ್ಥಾನ. ನನ್ನ ಫೇವ್ರೇಟ್ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಈ ದೇವಸ್ಥಾನ ನೋಡಿಲ್ಲ ಅಂತ, ನೋಡಿದ್ಯಾ ಇಲ್ವಾ? ಇದು ನೋಡಿಲ್ವಂತೆ, ಅದಕ್ಕೋಸ್ಕರ ಬಂದಿದ್ದೀವಿ. ಬಾಸ್ ಏನಂದೆ ನೋಡಲ್ಲಿ, ಕ್ಲೋಸ್ ಗೈಸ್, ಕ್ಲೋಸ್ ಆಗ್ಬಿಟ್ಟಿದೆ. ಗೂಗಲ್ ಮ್ಯಾಪ್ ನಂಬಾರ್ದಲ್ಲ, ನಂಗೆ ಗೊತ್ತು ಈ ದೇವಸ್ಥಾನ ಬೇಗ ಕ್ಲೋಸ್ ಆಗತ್ತಪ್ಪ. ಚಪ್ಪಲಿ ಬಿಚ್ಬಿಟ್ಟು ಅಲ್ಲಿ ಹೋಗು, ಗೇಟ್ ಹತ್ರ ಹೋಗಿ ಕಾಣುತ್ತೆ. ನಾನು ಹೇಳಿದೆ ಗೈಸ್, ಟೈಮಿಂಗ್ ಚೆಕ್ ಮಾಡು, ಬೇಗ ಕ್ಲೋಸ್ ಆಗತ್ತೆ ಇಲ್ಲಿ ಅಂತ. ಆದರೂ ನಿಧಾನ ಮಾಡಿಬಿಟ್ಟ. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಎಲ್ಲಿಗಿರೋದು ಅಂದರೆ ಗವಿಗಂಗಾಧರೇಶ್ವರ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ. ಸೊ ಅದು ಏನು ಕತೆ ಅನ್ನೋದು ಗೊತ್ತಿಲ್ಲ. ಅದಾದಮೇಲೆ ಬನಶಂಕರಿದು ಪ್ಲ್ಯಾನ್ ಇದೆ. ಬನಶಂಕರಿ ಆದಮೇಲೆ ಬಂಡಿ ಮಹಾಕಾಲಿದು ಅದು ಒಂದು ಪ್ಲ್ಯಾನ್ ಇದೆ. ನೋಡೋಣ ಇವತ್ತು ಎಷ್ಟೆಷ್ಟಾಗುತ್ತೆ ಕವರ್ ಮಾಡೋಕ್ಕೆ, ಮಾಡೋಣ. ಇದೆಲ್ಲ ಆ್ಯಕ್ಚುಲಿ ನಾವು ಘಾಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಘಾಟಿಗೆ ಇವತ್ತು ಆಗಲಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ರಶ್ ಇರುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅದು ಬೇಡ ಅಂದ್ಬಿಟ್ಟು ಬೆಂಗಳೂರಲ್ಲೇ ಇಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನಗಳು ಹೋಗಿ ಬರೋಣ ಅಂತ. ಬಿಕಾಸ್ ಗೈಸ್, ಇವತ್ತು ಒಂದು ಹೇಳ್ಬಿಡ್ತೀನಿ, ದಿಸ್ ಈಸ್ ಮೈ ಬಿಗ್ಗೆಸ್ಟ್ ವ್ಲಾಗ್ ಆ್ಯಂಡ್ ಲಾಂಗೆಸ್ಟ್ ವ್ಲಾಗ್ ಆಫ್ ದಿ ಇಯರ್ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ಒಂದು ವ್ಲಾಗಲ್ಲಿ ಅರ್ಧ ಗಂಟೆ ಆದರೂ ವ್ಲಾಗ್ ಬರ್ಬೋದು, ಹೇಳೋಕ್ಕಾಗಲ್ಲ ನನಗೆ. ಬಿಕಾಸ್ ಇವತ್ತು ಲಾಸ್ಟ್ ಡೇ ಆಫ್ ದಿ ಇಯರ್ 2025ಗೆ ಇವತ್ತು ಕೊನೆಯ ದಿನ. ಆ ಒಂದು ಕಾರಣಕ್ಕೆ ಟೆಂಪಲ್ ರನ್ನು ಜೊತೆಗೆ ಸಾಯಂಕಾಲ ಮಾರ್ಕ್ ಮೂವಿಗೆ ತಿರ್ಗಾ ಇನ್ನೊಂದ್ಸಲ ನಾನು ಹೋಗ್ತಾ ಇದ್ದೀನಿ. ಜೊತೆಗೆ ಇವನು ಬರ್ತಾ ಇದ್ದಾನೆ ಫಸ್ಟ್ ಟೈಮು. ಸೊ ಪ್ಲ್ಯಾನ್ ಮಾಡಿ ಅದು ಇಷ್ಟು ಮಾಡಿದ್ದೀವಿ. ಆ್ಯಂಡ್ ಎಲ್ಲಿ ತಿಂತೀವಿ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ನೋಡೋಣ. ಬನ್ನಿ, ಇವತ್ತು ಪ್ಲ್ಯಾನು ಸಕ್ಸಸ್ಫುಲ್ ಆದರೆ ಸಾಕು. ತಾವನ್ ನೋಡಿ, ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು ಥಾಮಸ್, ಅದು ನಾನು. ಗೈಸ್, ಒನ್ ಮೋರ್ ಟೆಂಪಲ್ ಕ್ಲೋಸ್. ಅದಕ್ಕೆ ಹೇಳಿದ್ದು ಬೇಗ ಬಾ ಅಂತ. ನೋಡಿ ನಡಿ, ನೋಡಿ ಈ ದೇವಸ್ಥಾನನೂ ಕ್ಲೋಸ್, ನಿಜ. ಬನ್ನಿ ಗೈಸ್, ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ. ಬಾ ಬೇಗ, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಗೈಸ್, ಫೈನಲಿ ಬನಶಂಕರಿ ಟೆಂಪಲ್ಗೆ ಹಂಗೂ ಹಿಂಗೂ ಮಾಡಿ ಬಂದ್ವಿ, ಬೇಗನೆ ಬಂದ್ವಿ. ಸೊ ಓಪನ್ ಇದೆಯಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ ಒಳಗೆ. ಈ ಕಡೆಯಿಂದನೇ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಿಂಗೆ ಯಾವುದೋ ಕ್ವಾರ್ಟರ್ಸ್ ಅಲ್ಲ ಇದು, ಕ್ವಾರ್ಟರ್ಸ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು ಇಲ್ಲಿಗೆ. ಬೇರೆ ಎಲ್ಲ ದೇವಸ್ಥಾನ ನೋಡಿದ್ದೀನಿ, ಇದೊಂದು ನೋಡಿಲ್ಲ. ನೋಡೋಣ. ಲೆಟ್ಸ್ ಗೋ. ಫೈನಲಿ ಬಂದಿದ್ದೀವಿ. ಎಷ್ಟು ದೊಡ್ಡದು ದೇವಸ್ಥಾನ ಗೊತ್ತಾಯಿತು ಅಪ್ಪ, ನನ್ಗೆ ಗೊತ್ತೇ ಇರಲಿಲ್ಲ ದೊಡ್ಡದು ಅಂತ. ಚಿಕ್ಕದು ಅಂದ್ಕೊಂಡೆ, ನೋಡಿದ್ರೆ ಖಾಲಿ ಇದೆ. 50 ರೂಪಾಯಿ ಟಿಕೆಟ್ ಬೇರೆ ಇದೆ, ಬೇಕಾದ್ವಾ ಬೇಡ ಅಂತ. ಸಕಲ ಇದೆ ಒಳಗಡೆ. ದೇವ್ರು ನೋಡೋಣ, ಇನ್ನೂ ಚೆನ್ನಾಗಿದೆ. ಒಳಗಡೆ ಹೋಗೋ ತನಕ ವ್ಲಾಗ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಂತ ಮಜಾ ಅಂದರೆ ಮಜಾ ಅಂತ ಇಟ್ಕೊಳ್ಳಿ.
ಇದೇ ಅಪ್ಪ ಎಂಟ್ರೆನ್ಸು, ಇಲ್ಲಿಂದಾನೆ ನೋಡ್ಕೊಂಬಿಡಿ ಅಷ್ಟೇ. ಅಲ್ಲ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಕಾಣಿಸಿದ್ರೆ ಗೊತ್ತಿಲ್ಲ, ಕಾಣಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಹೋಗೋಣ ಒಳಗೆ. ಗೈಸ್ ಫೈನಲಿ ಅಲ್ಲಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಅನುಭವನ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಹೋಗಿ ಊಟ ಮಾಡ್ಕೊಂಡು ಬರೋಣ. ಸೊ ಏನು ಡ್ರೆಸ್ ಮಾಡ್ಕೋಬೇಡ, ಡ್ರೆಸ್ಸಿಗಾದರೆ ಹೋಗಲ್ಲ. ದೇವ್ರ ಪ್ರಸಾದ ತಿಂದ್ಕೊಂಡು ಹೋಗೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹಾಟ್ಲಿಂದ ನಡ್ಕೊಂಡು ಹೋಗ್ತಾನೆ ಇದ್ದೀವಿ, ಅಲ್ಲಿಂದ ಬಂದ್ವಿ. ಇನ್ನು ತಟ್ಟೆ ಹತ್ರ ಹೋಗೇ ಇಲ್ಲ ನಾವು. ತಿರುಗ್ತಾನೇ ಇದ್ದೀವಿ. ಹೋಮ ನಡೀತಿದೆ ಇಲ್ಲಿ. ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಲೆಟ್ಸ್ ಗೋ. ಗೈಸ್ ಮರ್ತೋಯ್ತು, ಟೈಮಿಂಗ್ಸ್ ನೋಡ್ಕೊಳ್ಳಿ. 9:30 11:30 ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಊಟದ ಟೈಮಿಂಗು 12:30 2:30. ನನಗೆ ಮರ್ತೇ ಹೋಯ್ತು ಹೇಳೋದು. ಬಾಸ್ ನಾಪ್ಸದ್ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ರೈಸ್ ಪಾಯಸಮ್ ತಿನ್ನೋದಕ್ಕೆ ಇವಾಗ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವಾಗ ಮೇಲ್ಗಡೆ ಇಲ್ಲಿ ಡೈನಿಂಗ್ ಇದೆ, ಬನ್ನಿ ಹೋಗಿ ತಿನ್ನೋಣ. ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು, ಫೋಟೋ ಶೂಟ್ ಮುಗಿಸ್ಕೊಂಡು ಇಲ್ಲಿಂದ ತೋರಿಸ್ತೀನಿ ನೋಡಿ. ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಆಗಲೇ ಬಂದು ಕಡೆ ಗಾಡಿ ತಗೊಳಕ್ಕೆ ಬಂದಿದ್ದೀವಿ. ಬಾ ಹಿಂಗೆ. ಸೊ ಫೋಟೋಸು ವೀಡಿಯೋಸು ಎಲ್ಲ ತೆಕ್ಕೊಂಡು ಬಂದ್ವಿ. ಆ್ಯಂಡ್ ಈಗ ಸೀದಾ ನಮ್ಮದು ಪ್ಲ್ಯಾನ್ ಇರೋದು ಬಂದು ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ. ನೋಡೋಣ, ಅದೇನೋ ತೆಗೆದಿದ್ದು ರಿಸ್ಕ್ ಕಮ್ಮಿ ಇದ್ದರೆ ಹೋಗೋದು, ಇಲ್ಲ ಅಂದರೆ ಸೀದಾ ಮಾರ್ಕ್ ಫಿಲಮ್ಗೆ ಹೋಗೋಣ. ಇಟ್ಕೋ ಬನ್ನಿ. ಆ್ಯಂಡ್ ಊಟ ಮಾತ್ರ ಸಖತ್ತಾಗಿತ್ತು ಗೈಸ್. ಇನ್ನೊಂದು ಹೇಳ್ತೀನಿ, ದೇವಸ್ಥಾನದವರು ಕೇಳೋ ಪೇಷನ್ಸಲ್ಲಿದ್ದರೆ ಮಾತ್ರ ದೇವಸ್ಥಾನ ನಡೆಸ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ, ನಾನು ತರಕಾರಿ ತಿನ್ನಲ್ಲ. ಬಿಕಾಸ್ ನಾನು ಆಚೆ ಕಡೆ ಆಗಲಿ ಮನೇಲಾಗಲಿ ನನಗೆ ಇಷ್ಟ ಬಂದರೆ ಮಾತ್ರ ನಾನು ತಿನ್ನೋದು ತರಕಾರಿನ, ಇಲ್ಲ ನಾನು ತಿನ್ನಲ್ಲ. ಹೇಳಿದ್ದೀನಿ ತರಕಾರಿ ಹಾಕ್ಬಿಡಿ ಅಂತ, ಅವ್ರು ಹಾಕ್ಬಿಟ್ಟು ನಾನು ಸೈಡಲ್ಲಿ ಎತ್ತಿಕ್ಕಿದ್ದೀನಿ. ಸೊ ಅದಕ್ಕೋಸ್ಕರ ಈ ಕಡೆ ನೂಕದನ್ನು ಸೊ ಅದಕ್ಕೋಸ್ಕರ ನಾನು ತಿಂದಿರೋ ಸೈಡಲ್ಲಿ ಇಕ್ಕಿದ್ರೆ, ಇಲ್ಲ ತಿನ್ನೋ ತನಕ ಬಿಡೋಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನನಗೂ BP ರೈಸ್ ಆಯಿತು. ನಾನು ಮಾತಾಡಿದೆ, ಸರಿಯಾಗಿ ಮಾತಾಡಿದೆ, ಜಗಳ ನಡುವೆ. ಆಮೇಲೆ ಹೇಳಿದ್ದೀನಿ ಅವ್ರದ್ದು ತಪ್ಪು, ಹಾಕ್ಬೇಕಾದ್ರೆ ಹಾಕ್ಬೇಕಾ ಬೇಡವಾ ಅನ್ನೋದು ಅವ್ರು ಕೇಳಬೇಕು. ಆ್ಯಂಡ್ ನಾವು ಹೇಳಿದ್ದೀವಿ ಅಂದಮೇಲೆ ಮತ್ತೆ ಅದನ್ನು ಹಾಕಿದ್ರೆ ನಾವೇನು ತೆಗೆದು ಅದಕ್ಕೆ ಹಾಕೋಕ್ಕಾಗತ್ತಾ ಮತ್ತೆ ಹೇಳಿ? ಸೊ ಅದಕ್ಕೋಸ್ಕರ ನಾನು ಹಂಗೆ ಹೇಳಿದ್ದಕ್ಕೆ ಅವನು ಗೀ ಅಂತ ಏನೇನೋ ಮಾತಾಡ್ತಾವನೆ. ಏನು ಮಾತಾಡಿದ ತಕ್ಷಣ ಅನ್ಸ್ಕೊಳ್ಳೋಕ್ಕೆ ನಾವು ಇಲ್ಲಿ ಏನು ಬಿಟ್ಟು ಬಿದ್ದೀರಿವ? ಅದಕ್ಕೋಸ್ಕರ ನಾನು ಇದನ್ನ ರೈಸ್ ಮಾಡಿದೆ ವಾಯ್ಸು. ಆ್ಯಂಡ್ ಎಲ್ಲ ಆಗ್ಬಿಟ್ಟು ಆಮೇಲೆ ಕೈ ತೊಳೆಯೋಕ್ಕೆ ಅಂತ ಕೆಳಗೆ ಬಂದು ಮತ್ತೆ ಇವು ಹುಡ್ಕೊಂಬಂದವನು ಹಿಂದೆ ಕೆಳಗೆ. ಅಲ್ಲಿರೋ ಜನ ಎಲ್ಲ ಹೇಳಿದ್ರು, ದೇವಸ್ಥಾನ ಬಿಡ್ರಿ, ಮಾತಾಡಬೇಡಿ, ಬಿಡಿ ಅಂತ ಅಂದರು. ಯಪ್ಪ ಹಂಗೆ ಮಾತಾಡಿದೆ. ಆಮೇಲೆ ಎಷ್ಟೊಂದು ಜನ ಅದನ್ನೇ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ದೀರಾ ನೀವು, ಮತ್ತು ಅವ್ರೇನಿಗೆ ಮತ್ತೆ ಬರಬೇಕು ಕೆಳಗೆ ಅಂತ ಇದಾಯಿತು. ಸೊ ಬಿಟ್ಟಾಕಿ, ಒಳ್ಳೆ ದಿನ ಹಾಳು ಮಾಡ್ಕೊಡೋದು ಬೇಡ. ಸೊ ಬನ್ನಿ ಇವಾಗ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ. ಹೋಗಿ ಸಿಗ್ತೀನಿ ಗೈಸ್. ಅಲ್ಲಿ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಬ್ಲಾಗ್ ಮಾಡೋದು ಇಲ್ಲ, ಹಂಗೆ ಮರ್ತೇ ಹೋಯ್ತು. ಆ್ಯಂಡ್ ಈಗ ಗಣೇಶ್ ಥಿಯೇಟ್ರಿಗೆ ಹೋಗಬೇಕು ಫಿಲಮ್ಗೆ ಅಂತ ಅಂದ್ಕೊಂಡು 4:15. ಟೈಮ್ ಎಷ್ಟು? 4:15. ಇಲ್ಲೇ ಆಗೋಗಿದೆ. ಇನ್ನು 15 ನಿಮಿಷದಲ್ಲಿ ಯಲಾಂಕಾಗ ಅದು ಕಾಲೇಜ್ ಹತ್ರ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ. 5:30 ಶೋ ನಮ್ಮ ಮನೆ ಹತ್ರನೇ ಇದೆ, ವೈನಿತಿ ಥಿಯೇಟ್ರಲ್ಲಿ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ 5:30 ತನಕ ಏನು ಮಾಡೋದು ಅಂತ ಇವ್ರು ಕೇಳಿದಾಗ, ನಮ್ಮ ಏರಿಯಾದಲ್ಲಿ ಸೋನು ಚಾಟ್ಸ್ ಅಂತ ಒಂದಿದೆ. ಸೊ ಅಲ್ಲಿ ಫೇಮಸ್ ಚಾಟ್ಸ್ ಅಂಗಡಿ ಇದು.
ಅದಕ್ಕೋಸ್ಕರ ಇಲ್ಲಿಗೆ ಬಂದೆ, ಏನು ಟೇಸ್ಟ್ ಮಾಡೋಣ ಅಂತ. ಅದಕ್ಕೆ ನಿಲ್ಸಿದ್ದೀವಿ, ತಿನ್ಕೊಂಡು ಹೋಗೋಣ. ಆ್ಯಂಡ್ ಬಂಡಿ ಮಕ್ಕಮ್ಮನ ದೇವಸ್ಥಾನದಲ್ಲಿ ವ್ಲಾಗ್ ಮಾಡೇ ಇಲ್ಲ ಗೈಸ್, ನಾನು ಮತ್ತೆ ಹೋಗಿದ್ದೀನಿ ಮಾಡೋದನ್ನ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಏನಾದ್ರು ತಿನ್ಕೊಂಡು ಗೈಸ್ ಫೈನಲಿ ರೀಚ್ ಆಗಿದ್ದಾಯಿತು MS ಪಾಳ್ಯ ಹತ್ರ, ನನ್ನ ಗಾಡಿ ಹತ್ರ ವಾಪಸ್. ಆ್ಯಂಡ್ ಈಗ ನಾನು ಅಭಿಷೇಕ್ ನೆಕ್ಸ್ಟ್ ಇಯರ್ ಮೀಟ್ ಮಾಡ್ತೀವಿ. ಹೆಂಗಿತ್ತು ದಿನ? ಬರೀ ಟೆಂಪಲ್ ರನ್. ಇವಾಗ ಬರ್ತಾ ಅಲ್ಲೂ ವ್ಲಾಗ್ ಮಾಡೋದು ಮರ್ತೋಯ್ತು. ದುರ್ಗಾ ಪರಮೇಶ್ವರಿಗೆ ಹೋಗಿದ್ವಿ, ಈವನ್ ಅಲ್ಲೂ ಮಾಡೋದು ಮರ್ತೋಯ್ತು ವ್ಲಾಗ್. ಬಟ್ ಎಂಜಾಯ್ ಮಾಡಿದ್ವಿ ದಿನಾನ. ಆ್ಯಂಡ್ ಮಾರ್ಕ್ ಶೋ ಪೋಸ್ಟ್ಪೋನ್ ಆಗಿದೆ ನೆಕ್ಸ್ಟ್ ಇಯರ್ಗೆ, ಯಾಕಂದರೆ ಡ್ಯೂಟಿ ಆಫ್ ಅವರ ಅಜ್ಜಿ ಮನೆಯಿಂದ. ಈಗ ಅವನ ಅಜ್ಜಿ ಮನೆಗೆ ಹೊರಟಿಯಾನೆ, ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಹೇಳಿಯಾನೆ. ಅವನ ರೀಸನಿಂದ ನಾನು ಇವತ್ತು ಹೋಗೋಕ್ಕೆ ಆಗ್ತಿಲ್ಲ. ಹೇಳು, ವಿಶ್ ಮಾಡು. ಹ್ಯಾಪಿ ನ್ಯೂ ಇಯರ್. ಕನ್ನಡದಲ್ಲಿ ಹೇಳು. ಹೊಸ ವರ್ಷದ ಶುಭಾಶಯಗಳು. ಓಣ ನೆಕ್ಸ್ಟ್ ಇಯರ್ ಮೀಟ್ ಮಾಡೋಣ. ಹಾಂ, ನೆಕ್ಸ್ಟ್ ಇಯರ್ 11:30 ಶೋ. 2025 ಹಂಗು ಹಿಂಗು ಉಳ್ಕೊಂಡು ಮಲ್ಕೊಂಡು ಒಟ್ಟೋಯ್ತು. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದಿ ನ್ಯೂ ಇಯರ್, ನ್ಯೂ ಜರ್ನಿ. ಬನ್ನಿ ಗೈಸ್, ಇವಾಗ ನಾನು ಮನೆಗೆ ಹೋಗಿ ಸಿಗ್ತೀನಿ, ಮಿಕ್ಕಿದ್ದು ಮಾತಾಡ್ತೀನಿ. ಸೊ ಮಾತಾಡೋಕ್ಕೆ ಮುಂಚೆ ತುಂಬ ವಿಷಯಗಳು ಹೇಳ್ಕೊಡೋದಿದೆ, ತುಂಬ ವಿಷಯಗಳು ಮಾತಾಡೋದಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಇಷ್ಟು ಮಾತಾಡ್ತೀನಿ ಅಂತ. ಬಟ್ ಕಂಪ್ಲೀಟಾಗಿ ಬ್ಲಾಗ್ ನೋಡಿ ಅಂತ ನಾನು ಕೇಳ್ಕೊತೀನಿ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರಾಗಿ ಬೆಳಗ್ಗೆಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದೆ, ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ತು. ಆ್ಯಂಡ್ ದಿನ ತುಂಬ ಚೆನ್ನಾಗಿ ಹೋಯಿತು. ಪ್ರತಿದಿನ ಏನೋ ಒಂದು ಇರುತ್ತೆ ಟೆನ್ಷನ್ನು, ಏನೋ ಒಂದು ಏನಂತಾರೆ ಕೋಪ, ತಾಪ, ಮನಸ್ಥಿತಿ ಸರಿ ಇರಲ್ಲ. ಅದನ್ನು ಎಲ್ಲರ ಹತ್ರನೂ ಹೇಳ್ಕೋಬೇಕು ಅಂತಲೂ ಅನಿಸಲ್ಲ. ಎಲ್ಲರ ಹತ್ರ ಹೇಳ್ಕೊಂಡ್ರು ಕೂಡ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳೋ ರೀತಿ ಥರನೂ ಆಗುತ್ತೆ. ಆ್ಯಂಡ್ ನಾನು ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಮಾತಾಡೋಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಜೊತೆಗೆ ಒಂದು ವಿಷಯ ಹೇಳ್ತೀನಿ, 2025 ಇಸ್ವಿ ಮುಗಿದ ತಕ್ಷಣ 2026 ಕ್ಯಾಲೆಂಡ್ರ್ ಬಂದಿದ ತಕ್ಷಣ 2025 ಕ್ಯಾಲೆಂಡ್ರನ್ನ ತಪ್ಪದಗಿಸಾಕ್ತೀವಿ ಈಸಿಯಾಗಿ. ಆದರೆ ಯಾರು ಯೋಚನೆ ಮಾಡಲ್ಲ 2025 ಯಾರು ಬಂದರು, ಯಾರು ಇದ್ದಾರೆ, ಯಾರು ಹೋದರು, ಯಾರು ಬಂದು ನಿಮಗೆ ಏನು ಹೇಳ್ಕೊಟ್ರು, ಯಾರು ಬಂದು ನಿಮಗೆ ಜೊತೆಗಿದ್ದು ಸಪೋರ್ಟ್ ಮಾಡಿದ್ರು, ಪ್ರೀತಿ ಕೊಟ್ಟರು, ಕೇರ್ ಮಾಡಿದ್ರು, ಅದನ್ನ ಜೊತೆಗೆ ನಿಮ್ಗೆ ಏನು ಬೇಕಾಗಿರುತ್ತೋ ಅದು ಸಿಕ್ತು ಬಿಡ್ತು, ಅವೆಲ್ಲ ಸೆಕೆಂಡ್ರಿ. ಆ್ಯಂಡ್ 2025 2025 ಇರಲಿಲ್ಲ ಅಂದರೆ ನೀವೇ ಇರ್ತಾಗಿಲ್ಲ. ಅದನ್ನು ಅಷ್ಟು ಈಸಿಯಾಗಿ ಎಲ್ಲರೂ ಬಿಸಾಕ್ತಾರೆ. ನಾನು ನೋಡಿ ಇದು ನನಗೆ ಬೆಳಗ್ಗೆ ಎದ್ದಾಗ ತಲೆಗೆ ಬಂದಿದೆ ಯೋಚನೆ ಇದು. ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಲೇ ಈ ವ್ಲಾಗಲ್ಲಿ ಇವಾಗ ಹೇಳ್ತಾ ಇದ್ದೀನಿ, ಲಾಸ್ಟ್ ಪಾರ್ಟಲ್ಲಿ. ಬಿಕಾಸ್ ಬೆಳಗ್ಗೆ ಎಲ್ಲ ಬ್ಲಾಗು ದೇವಸ್ಥಾನದಲ್ಲಿ ಮಾಡಿಕೊಂಡು ಈಗ ಮನೆಗೆ ಬಂದ ಮೇಲೆ ನೀಟಾಗಿ ಮಾತಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ಅದು ಎಷ್ಟು ಈಸಿಯಾಗಿ ಎಲ್ಲ ಜನ 2025 ಕ್ಯಾಲೆಂಡರ್ ರಪ್ ಅಂತ ಎಸ್ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಅದರಲ್ಲಿ ಎಷ್ಟೋ ಜನಕ್ಕೆ ಅವ್ರು ಅಂದ್ಕೊಂಡಿರೋದು ಏನು ಅಂದ್ಕೊಂಡಿರ್ತಾರೆ ಅದಕ್ಕಿಂತ ಜಾಸ್ತಿ ಸಿಕ್ಕಿರುತ್ತೆ. ಎಷ್ಟೋ ಜನಕ್ಕೆ ಅಂದ್ಕೊಂಡಿರೋ ಸಿಕ್ಕಿಲ್ದಿರ ಇರ್ಬೋದು. ಈವನ್ ನನಗೂ ಅಷ್ಟೇ, ನಾನೇನು ಅಂದ್ಕೊಂಡಿದ್ದೆ, ಏನು ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಯಾವುದೂ ಸಿಕ್ಕಿಲ್ಲ, ಯಾವುದೂ ಆಗಿಲ್ಲ ಅಂತ ಅಲ್ಲ. ಕೆಲವೊಂದು ಆಗಿದೆ, ಕೆಲವೊಂದು ಆಗಿಲ್ಲ. ಬಿಕಾಸ್ ಅದಕ್ಕೆ ಆದಂಥ ಒಂದು ಟೈಮ್ ಇರುತ್ತೆ, ಅದಕ್ಕೆ ಆದಂಥ ಒಂದು ಏನಂತಾರೆ ಸರೌಂಡಿಂಗ್ ಕ್ರಿಯೇಟ್ ಆಗಬೇಕು. ಆಗಲೇ ಆ ವರ್ಕ್ ಆಗಲಿ ಏನೇ ಒಂದು ಅಂದ್ಕೊಂಡಿರೋದು ಸಕ್ಸಸ್ಫುಲಿ ಆಗೋದಕ್ಕಾಗೋದು. ಆ್ಯಂಡ್ ಐ ಆಮ್ ಹ್ಯಾಪಿ. ಪ್ರತಿ ವರ್ಷವೂ ನಾನು ನನ್ನ ಲೈಫಲ್ಲಿ ಬರ್ತಾರೆ ಹೋಗ್ತಾರೆ. ನನ್ನದೊಂಥರ ಹೆಂಗಾಗಿದೆ ಅಂದರೆ, ಎಕ್ಸಾಂಪಲ್ ಈ ಮಾಡ್ರನ್ನಾಗಿ ಹೇಳಬೇಕು ಅಂದರೆ ದೇವಸ್ಥಾನ ಬಿಟ್ಟಾಕಿ ದೇವಸ್ಥಾನ ಅಂತಲೇ ಮಾತಾಡ್ತಿದ್ದೆ. ಎಷ್ಟೋ ಜನಕ್ಕೆ ಇರಿಟೇಟ್ ಆಗುತ್ತೆ. ಇರಿಟೇಟ್ ಆಗುತ್ತೆ ಅಂತ ಅಂದರೆ ಯಾವ ರೀತಿ ಅಂದರೆ, ಏನು ಗುರು ಇದು ಬಿಟ್ಟು ದೇವಸ್ಥಾನ ಬಿಟ್ಟು ನಮಗೂ ಭಕ್ತಿ ಇರುತ್ತೆ, ಆದರೆ ಅದನ್ನೇ ಇಟ್ಕೊಂಡು ಹಿಡಿತಾರೆ ಅಂತ ಕೆಲವರಿಗೆ ಮನಸ್ಸಿಗೆ ಬರ್ಬೋದು. ಅವನ ಕಣ್ಣಿಗೆ
ಅದನ್ನು ಬಿಟ್ಟು ಎಕ್ಸಾಂಪಲ್ ಇವಾಗ ನಾನು ಒಂದು ಮಾಲ್, ಓರಿಯನ್ ಮಾಲು, ಲುಲು ಮಾಲು, ಏಷ್ಯಾ ಮಾಲು ಯಾವುದೇ ಆಗಿರ್ಬೋದು, ಮಾಲಿಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಎಷ್ಟೋ ಅಂಗಡಿಗಳು ಬರುತ್ತೆ ಹೋಗುತ್ತೆ. ಅದೇ ಥರನೇ ನಮ್ಮ ಲೈಫ್. ಎಷ್ಟೋ ಜನ ಬರ್ತಾರೆ, ಉಳ್ಕೊತಾರೆ, ಪ್ರೀತಿ ಕೊಡ್ತಾರೆ, ಕೇರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಲ್ಲ ವಿಷಯದಲ್ಲೂ ಸ್ಟ್ಯಾಂಡ್ ತಗೋತಾರೆ, ಬ್ಯಾಕ್ ಪಿಲ್ಲರ್ ಆಗ್ತಾರೆ. ಆದರೆ ಎಷ್ಟೋ ಜನ ಬರ್ತಾರೆ, ಸಪೋರ್ಟು, ಪ್ರೀತಿ, ಕೇರು ಎಲ್ಲ ಕೊಡ್ತಾರೆ, ತಕ್ಷಣ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ರು ಅಂದಿದ ತಕ್ಷಣ ಅಯ್ಯೋ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಯೋಚನೆ ಮಾಡಬಾರ್ದು ನಾವು. ಅವ್ರು ಬಿಟ್ಟು ಹೋದ್ರೆ ಒಂದು ತಿಳ್ಕೊಳ್ಳಿ, ನೀವು ಒಂದ್ಸಲ ಅವ್ರ ಜೊತೆ ಇದ್ದಿದ್ದು, ಅವ್ರ ಜೊತೆ ಹೇಗಿದ್ರಿ, ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಆ್ಯಂಡ್ ಅವ್ರಿಗೆ ಏನೇನು ಹೇಳಿದ್ರು ನಿಮಗೆ, ನೀವು ಅವ್ರಿಗೆ ಏನೇನು ಹೇಳಿದ್ರಿ ಅಂತೆಲ್ಲ ನೋಡ್ಕೊಂಡು ಬಂದ್ರಿ ಒಂದು ಸರ್ಕಲ್ ಆಗಿ. ಒಂದು ಚಾಪ್ಟರ್ ಅದು, ಒಂದು ಲೆಸನ್ ಅದು. ಒಂದು ಬುಕ್ 2025 ಅನ್ನೋದು ಒಂದು ಬುಕ್ ಏನಿರುತ್ತೆ, ಆ ಬುಕ್ಕಿಗೆ ಒಂದು ಚಾಪ್ಟರ್ ಅದು. ಈಗ ಮಾಡ್ಯೂಲ್ 1 ಮಾಡ್ಯೂಲ್ 2 ಅಂತ ಏನು ಹೇಳ್ತೀವಿ ನಾವು, ಯಾವುದೇ ಇವಾಗ ನೀವು ಎಷ್ಟೇ ಓದೋಕ್ಕೋಗಿ, ಎಷ್ಟೇ ಗ್ರ್ಯಾಜುಯೇಷನ್ ಮಾಡೋಕ್ಕೋಗಿ, ಎಷ್ಟೇ ಮಾಸ್ಟರ್ಸ್ ಮಾಡೋಕ್ಕೋಗಿ, ಎಲ್ಲದರಲ್ಲೂ ಲೆಸನ್ ಇದ್ದೇ ಇರುತ್ತೆ. ಅದೇ ಥರನೇ ಒಂದು ಚಾಪ್ಟರ್, ಪಾರ್ಟ್ ಆಫ್ ದಿ ಲೈಫಲ್ಲಿ ಒಂದು ಚಾಪ್ಟರ್. ಏನಂತೀಯ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಯೋಚನೆ ಮಾಡಬೇಡಿ ಗೈಸ್. ಅವರಿಂದ ಏನು ಕಲ್ತ್ರಿ? ಅವ್ರು ಬಿಟ್ಟು ಹೋಗ್ಬೇಕು ಅಂದರೆ ನೀವೇನು ತಪ್ಪು ಮಾಡಿದ್ರಿ, ಇಲ್ಲ ಅವ್ರೇನು ತಪ್ಪು ಮಾಡಿದ್ರು, ಆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ಹೇಳ್ತೀನಿ, ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, 2025 ತುಂಬಾ ದೊಡ್ಡ ಕನಸು ಕಂಡಿದೆ. 2022ನೇ ಇಸ್ವಿಲಿ ನಾನು ಒಂದು ಡಿಸಿಷನಿಗೆ ಬರ್ತೀನಿ. ಒಂದು ಕನಸು ಸ್ಟಾರ್ಟ್ ಆಗುತ್ತೆ, ಒಂದು ಫಿಲಮ್ ಮಾಡಬೇಕು ಅಂತ. ಇದನ್ನ ಹೇಳ್ತಾರೆ, ದೊಡ್ಡ ದೊಡ್ಡ ಕನಸನ್ನ ಬಚ್ಚಿಟ್ಕೊಂಡಿರ್ಬೇಕು, ಯಾರಿಗೂ ಹೇಳ್ಕೋಬಾರ್ದು ಅಂತ. ಬಟ್ ನಾನು ಹೇಳ್ತಿರೋದು ಏನಾಗ್ತಿದೆ ನಾನು ಅಷ್ಟೇ, ಕಂಪ್ಲೀಟಾಗಿ ಏನು ಅಂತ ನಾನು ಹೇಳೋಕ್ಕೋಗಲ್ಲ. ಅದನ್ನು ಮಾಡಾದ್ಮೇಲೆ ನಿಮ್ಮ ಮುಂದೆ ಬರುತ್ತೆ. 2022ನೇ ಇಸ್ವಿಲಿ ಸ್ಟಾರ್ಟ್ ಮಾಡ್ತೀನಿ. 2023ನೇ ವರ್ಷದಲ್ಲಿ ಮುಹೂರ್ತ ಫಿಕ್ಸ್ ಮಾಡಿ ಪೂಜೆ ಆಗುತ್ತೆ. ಇನ್ನೇ ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗಬೇಕು. ಬೇಗ 2 ವರ್ಷ ಬ್ರೇಕ್ ತೊಗೊತೀನಿ. 2024 ಅನ್ಸುತ್ತೆ, 2024 ಡಿಸೆಂಬರ್ ಎಂಡಿಂಗ್ ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಹೊಸದು ಬರೀತೀನಿ ಕತೆ. ಬಂದಾದ್ಮೇಲೆ 2025ನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತೀನಿ. ಸ್ಟಾರ್ಟು ಆಗುತ್ತೆ, ಬಟ್ 1 ದಿನ 2 ದಿನ 3 ದಿನ ತಿರ್ಗಾ ಬಂತು. ಅದು ಯಾಕೆ ಏನು ಅಂತ ನಾನು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಯಾಕೆ ಹಿಂಗಾಗ್ತಿದೆ ಅಂತ ನಾನು ಕೇಳಬೇಕಾಗಿರೋದು ದೇವ್ರೊಬ್ಬನೇ. ದೇವ್ರು ನನಗೆ ಉತ್ತರ ಕೊಟ್ಟಾಗಿದೆ. ಅದಕ್ಕೆ ನಾನು ಆವತ್ತಿಂದ ನನ್ನ ತಲೆಯಲ್ಲಿ ಇಟ್ಕೊತಾನೆ ಇಲ್ಲ. ನೀವು ಲಾಸ್ಟ್ ಮುಂಚೆ ಬ್ಲಾಗ್ಸ್ ಎಲ್ಲ ಯಾರು ನೋಡಿದರೆ ಕೂದಲು ಬಿಟ್ಟಿದೆ, ಗಡ್ಡ ಬಿಟ್ಟಿದೆ. ಯಾವ ರೀಸನ್ಗೆ? ಅದೇ ರೀಸನ್ಗೆ. ಅದೇ ಟೈಮಿಗೆ ಅಭಿಷೇಕ್ ಶೆಟ್ಟಿ ನನ್ನ ಫ್ರೆಂಡ್ ಅಂತ ಹೇಳೋ, ಬ್ರದರ್ ಅಂತ ಹೇಳೋ ಗೊತ್ತಿಲ್ಲ, ಒಂದು ಅವಕಾಶ ಕೊಡ್ತಾರೆ. ಒಂದು ಚಿಕ್ಕ ಶಾರ್ಟ್ ಫಿಲಮಲ್ಲಿ ಒಂದು ಸೈಡ್ ಕ್ಯಾರೆಕ್ಟ್ರು, ಅಂದರೆ ಫೋಟೋಗ್ರಾಫರ್ ಕ್ಯಾರೆಕ್ಟರ್ ಕೊಡ್ತಾರೆ. ಬರ್ಡೇ ಪಾರ್ಟಿ ಅನ್ನೋ ಒಂದು ಶಾರ್ಟ್ ಮೂವಿಲಿ. ಅದು ನನ್ನ ಫಸ್ಟ್ ಸ್ಟೆಪ್ ಆಗುತ್ತೆ 2025ರಲ್ಲಿ. 2026ರಲ್ಲಿ ಏನಾಗುತ್ತೆ ಅನ್ನೋದು ನಾನು ಅಂದ್ಕೊಡೋದು ಇಲ್ಲ, ಹಿಂಗೆ ಆಗಲಿ ಹಂಗೆ ಆಗಲಿ ಅಂತ ಹೇಳೋದು ಇಲ್ಲ. 2026ರಲ್ಲಿ ದೊಡ್ಡದಾಗಿ ಏನೋ ಒಂದು ಆಗುತ್ತೆ ಅನ್ನೋದನ್ನು ನಂಬ್ತೀನಿ, ನಂಬಿದ್ದೀನಿ ಕೂಡ. ಆ್ಯಂಡ್ 2026ರಲ್ಲಿ ಸುದೀಪ್ ಅಣ್ಣನ ಭೇಟಿ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಬರ್ತಿಟ್ಕೊಳ್ಳಿ, ಇಷ್ಟೆಲ್ಲ ಮಾಡ್ತಿರೋದು ನನಗೆ ಜನದ ಪ್ರೀತಿ ಗೆಲ್ಲೋದಕ್ಕೆ. ಈ ಬ್ಲಾಗ್ ಕೂಡ ಮಾಡ್ತಿರೋದು ಜನದ ಪ್ರೀತಿ ಗೆಲ್ಲೋದಕ್ಕೆ ಅಂತಲೇ ಮಾಡ್ತಿರ್ತೀನಿ. ವ್ಯೂಸ್ ಬರುತ್ತೋ ಬಿಡುತ್ತೋ ನನಗೆ ಬೇಕಾಗಿಲ್ಲ. ನನ್ನ ಬ್ಲಾಗ್ ಮಾಡಿಲ್ಲ ಅಂದರೆ ಎಷ್ಟೋ ಜನ ಅಂತ ನನಗನ್ಸುತ್ತೆ. ನಿಮಗೆ ಎಷ್ಟು ಅಂತ ಕೇಳಿದರೆ ಹೇಳ್ಬಿಡ್ತೀನಿ, 5, 4, 3 ಅಷ್ಟು ಜನದಲ್ಲಿ ಎಲ್ಲರೂ ಮೆಸೇಜ್ ಹಾಕ್ತಾರೆ. 3, 4, 5 ಜನ ಏನಕ್ಕೆ ಕಂಟಿನ್ಯೂ ಮಾಡ್ತಿಲ್ಲ, ಯಾಕೆ ನಿಲ್ಲಿಸ್ಬಿಟ್ಟೆ, ಯಾಕೇನು ಮಾಡ್ತಿಲ್ಲ, ಏನು ಹೇಳಬೇಕು ಅವ್ರ ಪ್ರೀತಿಗೆ, ಅವ್ರ ಸಪೋರ್ಟಿಗೆ.
ಅಷ್ಟು ಜನ ನೋಡಲಿ ಅಂತ ನಾನು ಪ್ರೀತಿಯಿಂದ ಬ್ಲಾಗ್ಸ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಬಟ್ ಲಿಮಿಟೆಡ್ ಆಗಿ ವ್ಯೂಸ್ ಹೋಗುತ್ತೆ. ಒಂದಲ್ಲ ಒಂದು ದಿನ ಟೈಮ್ ಬರುತ್ತೆ, ಉತ್ತರ ಕೊಡುತ್ತೆ. ಆ್ಯಂಡ್ ಪ್ರತಿ ವರ್ಷವೂ ಹೇಳ್ತಿದ್ದೆ, ಪ್ರತಿ ದಿನವೂ ಹೇಳ್ತಿದ್ದೆ, ಪ್ರತಿ ಬ್ಲಾಗಲ್ಲೂ ಹೇಳ್ತಿದ್ದೆ, ಗೆಲ್ಲೋ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ. ಆ್ಯಂಡ್ ಫೈನಲಿ ಆ ಮಾತು ಬಿಟ್ಟು ನಾನು ಹೋಗೋದೂ ಇಲ್ಲ. ಹೋಗ್ತೀನಿ ಅಂದ್ಕೊಂಡ್ರೆ ಭ್ರಮೆ. ಆ್ಯಂಡ್ ನಾನು ಸಾಯೋ ತನಕನೂ ಆ ಮಾತಿಗೆ ಬದ್ಧ ಅಷ್ಟೇ. ಆ್ಯಂಡ್ ನಿಮಗೇನಾಗಿದೆ ಮಾತಾಡೋದು? ಇಷ್ಟೊತ್ತು ನಾನು ಏನು ಹೇಳ್ತಿದ್ದೆ ಅದು ನಾನೇ, ಇದು ನಾನೇ. ಲೈಫಲ್ಲಿ ಯಾವಾಗಲೂ 2 ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಒಂದು ಸ್ವೀಟು, ಒಂದು ಖಾರ. ಸ್ವೀಟಿನ ಜೊತೆ ಯಾವಾಗಲೂ ಖಾರ ಏನಕ್ಕೆ ಕೊಡ್ತಾರೆ ಅಂದರೆ, ಸ್ವೀಟ್ ಜಾಸ್ತಿ ಆದ್ರೂ ಪ್ರಾಬ್ಲಮ್ಮೇ, ಖಾರ ಜಾಸ್ತಿ ಆದ್ರೂ ಪ್ರಾಬ್ಲಮ್ಮೇ, 2 ಈಕ್ವಲ್ ಆಗಿರಬೇಕು ಅಂತ. ಅದೇ ಥರನೇ ನನ್ನ ಲೈಫಲ್ಲಿ ಹೇಳ್ದಂಗೆ ಎಷ್ಟೋ ಜನ ಬಂದರು ಹೋದರು. ನಾನು ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ಫಸ್ಟ್ ಆಫ್ ಆಲ್ ನನ್ನ ಅಪ್ಪ, ಅಮ್ಮ, ಅಜ್ಜಿ, ನನ್ನ ತಮ್ಮ, ನನ್ನ ಫ್ರೆಂಡ್ಸ್. ಬಟ್ ಒಬ್ಬರ ಹೆಸರು ಹೇಳ್ತೀನಿ, 1-2-3 ಜನದ ಹೆಸರು ಹೇಳ್ತೀನಿ. ಮೊದಲನೇದಾಗಿ ಈ ವರ್ಷದಲ್ಲಿ 25ನೇ ಇಸ್ವಿಲಿ ನಂಗೆ ಸುಮಾರು ಜನ ಸಿಕ್ಕಿದ್ರು. ಎಷ್ಟೋ ಜನ ನನ್ನ ಜೂನಿಯರ್ಸ್ಗೆ ಅಣ್ಣ ಅಂತ ಬರ್ತಾರೆ, ಎಷ್ಟೋ ಜನ ಸಬ್ಸ್ಕ್ರೈಬರ್ಸಿಂದ ಗೊತ್ತಾಗುತ್ತೆ. ಇವ್ರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಬ್ಸ್ಕ್ರೈಬರ್ಸಿಂದ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಆಗ್ತಾರೆ ಆ್ಯಂಡ್ ತುಂಬಾ ಕ್ಲೋಸ್ ಆಗ್ತಾರೆ. ಅಂಥ ವಿಷಯದಲ್ಲಿ ಕೆಲವರು ಬಿಟ್ಟೋದ್ರು, ಆದರೆ ಕೆಲವರು ಇದ್ದಾರೆ. ಎಕ್ಸಾಂಪಲ್ ಕುಮಾರ್ ಆಗಿರ್ಬೋದು. ಕುಮಾರ್ನ ತಪ್ಪು ಅಂತ ನಾನು ಯಾವತ್ತೂ ಹೇಳೋದು ಇಲ್ಲ. ಅವನ ಸರೌಂಡಿಂಗ್ ಅವನೇ ನೋಡ್ಕೋಬೇಕಾಗಿರೋದು. ಪ್ರತಿ ಸಲನೂ ನಾನು ನೀನು ತಪ್ಪಾಗಿದೆಯಾ, ನೀನು ತಪ್ಪು ಮಾಡ್ತಿದ್ಯಾ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಕುಮಾರ್ ಎಲ್ಲ ನಿನಗೆ ಬಿಟ್ಟಿದ್ದು. ಆ್ಯಂಡ್ ಸೆಕೆಂಡು, ಇವ್ರು ಯಾರು ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನೀವು ವ್ಲಾಗ್ ನಾನು ತೋರಿಸೇ ಇಲ್ಲ. ಬಟ್ ಒಂದೇ ಹೇಳ್ತೀನಿ, ತುಂಬ ಕಷ್ಟ ಇದ್ದಾಗ, ತುಂಬ ಏನಂತಾರೆ, ಇದು ಲೇಡಿ ಮೀನ್ಸ್ ಹುಡುಗಿ ಇವರು. ಆಮೇಲೆ ತಪ್ಪಾಗಿ ತಿಳ್ಕೊಂಡು ಬೇರೆ ಅರ್ಥ ಮಾಡ್ಕೊಬೇಡಿ ಆಯಿತಾ. ಶೀ ಈಸ್ ಅ ಫ್ರೆಂಡ್. ತುಂಬ ಕಷ್ಟ ಅಂತ ಬಂದಾಗ ನಿಂತ್ಕೊತಾರೆ, ತುಂಬ ಒಬ್ಬನೇ ಅಂತ ಅನ್ನಿಸ್ದಾಗ ನಿಂತ್ಕೊತಾರೆ. ಹಾಗಂತ ಎಲ್ಲರೂ ನಿಂತ್ಕೊತಾರೆ, ಹೇಳಿದ್ದು ಸಡನ್ನಾಗಿ. ಆ್ಯಂಡ್ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಎಲ್ಲರಿಗೂ, ನನ್ನ ಮನೇಲಿ ನಾನು ಹೇಗಿರ್ತೀನಿ ಈಚೆ ಹಂಗಿರಲ್ಲ ಅಂತ ನಾನು ಹೇಳಿದೆ. ಬಿಕಾಸ್ ಮನೆಗೆ ಬಂದರೆ ನನ್ನ ರೂಮ್ ಆಯಿತು, ನಾನಾಯಿತು. ಆ್ಯಂಡ್ ಯಾಕೆ ಅಂತಂದರೆ ನನ್ನ ಕೆಲಸ ನಾನು ಪಾಡಿನ ಆಯ್ತು ಬಿಡ್ತೀನಿ, ಯಾರ ಹತ್ರ ಮಾತಾಡ್ಕೋಗಲ್ಲ ಜಾಸ್ತಿ, ನನ್ನ ಪಾಡಿನ ಆಯ್ತು ಬಿಡ್ತೀನಿ. ಆದರೆ ಆಚೆ ಕಡೆನೂ ಹಂಗೆ. ಆ್ಯಂಡ್ ಆಚೆ ಹೇಗಿರ್ತೀನಿ, ಮನೇಲಿ ಇರಲ್ಲ ಮೇಯ್ನ್ಲಿ. ಇವೆರಡನ್ನೂ ನೀಟಾಗಿ ಅರ್ಥ ಮಾಡಿಕೊಂಡು ಯಾವ ಸಿಚುವೇಶನ್ ನನ್ನ ಹತ್ರ ಮಾತಾಡಿದ್ರೆ ಬೈಸ್ಕೊಡಲ್ಲ, ಯಾವ ಸಿಚುವೇಶನಲ್ಲಿ ಮಾತಾಡಿದ್ರೆ ನಾನು ಏನೂ ರಿಯಾಕ್ಟ್ ಮಾಡಲ್ಲ, ಯಾವ ಸಿಚುವೇಶನ್ ಏನೋ ಹೇಳಿದ್ರೆ ಮಾತಾಡ್ತೀನಿ ಅನ್ನೋದನ್ನ ಕೆಲವ್ರು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಇವರು ಒಬ್ಬರು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈವನ್ ಕುಮಾರ್ ಅಷ್ಟೇ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಯಾರು ಅಂತ ಅಂದರೆ ಹುಡುಗಿ ನೀವು, ಶಿ ಈಸ್ ಅ ಫ್ರೆಂಡ್ ಆಫ್ ಮೈ. ಓಕೆ, ತೇಜಸ್ವಿನಿ ಅಂತ. ಥ್ಯಾಂಕ್ಸ್ ಹೇಳೋ ಲಿಸ್ಟಲ್ಲಿ ಅವ್ರನ್ನೂ ಇನ್ಕ್ಲೂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ತೇಜು. ಆ್ಯಂಡ್ ನಮ್ಮಪ್ಪ, ಅಮ್ಮ, ಅಜ್ಜಿ, ಮಿಥುನ್, ನನ್ನ ಫ್ರೆಂಡ್ಸ್ ತೇಜು ಅವರು, ಆ್ಯಂಡ್ ಇನ್ನೂ ಸುಮಾರು ಜನ. ಆ್ಯಂಡ್ ಟೀಚರ್ಸ್ ಮೇಯ್ನ್ಲಿ ಆರತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಜನ ಇದ್ದಾರೆ. ಪ್ರತಿ ಸಲ ಎಲ್ಲೇ ನೋಡಿದಾಗಲೂ ಪ್ರೀತಿಯಿಂದ ಮಾತಾಡ್ತೀರಾ, ಪ್ರೀತಿಯಿಂದ ನಗಿಸ್ತೀರಾ, ಪ್ರೀತಿಯಿಂದ ನನ್ನನ್ನು ನೋಡ್ಕೊತೀರಾ. ಅಷ್ಟೇ ಅಭಿಮಾನದಿಂದ ನಾನು ಮಾತಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ಸಿಕ್ಕಿದ್ದಕ್ಕೆ ಒಂದು ಮಟ್ಟಿಗೆ ಆದರೂ ನನ್ನ ಲೈಫಲ್ಲಿ ನಾನು ಒಂದು ಇದ್ದೀನಿ ಅಂತ ಅನ್ಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ನನಗೂ ಅನ್ಸುತ್ತೆ ಗೈಸ್, ಇನ್ನೂ ಏನು ಮಾಡೇ ಇಲ್ಲ ನಾನು ಅಂತ. ಇನ್ನೂ ಮಾಡಬೇಕಾಗಿರೋ ತುಂಬ ಅಂದರೆ ತುಂಬಾ ಇರುತ್ತೆ. ಈ ಲೈಫಲ್ಲಿ ಎಷ್ಟು ಮಾಡಿದ್ರು ಕಮ್ಮಿನೇ. ಯಾಕಂದರೆ ಲೈಫ್ ಅಷ್ಟು ದೊಡ್ಡದು. ಎಲ್ಲರೂ ಹೇಳ್ತಾರೆ ಲೈಫ್ ಚಿಕ್ಕದು. ನೋ ವೇ. ಒಂದು ಲೈಫ್ ಇರ್ಬೋದು, ಅದು ತುಂಬ ದೊಡ್ಡದು. ನಾವು ನೋಡ್ಕೊಡೋ ರೀತಿಲಿ ಅದು ಡಿಪೆಂಡ್ ಆಗುತ್ತೆ ಚಿಕ್ಕದ ದೊಡ್ಡದ ಅಂತ. ನೀವು ಕೇರ್ಲೆಸ್ ಆಗಿದ್ದರೆ ಚಿಕ್ಕದಾಗೆ ಕಾಣುತ್ತೆ. ಕೇರ್ಲೆಸ್ ಆಗಿ ಬಿಟ್ಟು ಇಲ್ಲ ನನ್ನ ಲೈಫಲ್ಲಿ ನಾನು ಏನೋ ಒಂದು ಮಾಡ್ತೀನಿ ಅನ್ನೋದು ದೊಡ್ಡದಾಗೆ ಇರುತ್ತೆ. ಸೊ ಈ ಬ್ಲಾಗ್ನ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಮುಂದಿನ ಹೊಸ ವರ್ಷದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ನನ್ನ ಚಾನಲಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆ್ಯಂಡ್ ಯಾರ್ಯಾರು ಇನ್ನೂ ಹೊಸಬ್ರು ಬರ್ತಾರೆ, ಇನ್ನೂ ಯಾರ್ಯಾರು ನನ್ನ ಲೈಫಲ್ಲಿರೋರು ಎಷ್ಟು ಜನ ಇರ್ತಾರೆ, ಇವತ್ತು ತನಕ ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಯಾರ್ಯಾರು ಹೋಗಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ನಿಮ್ಮಿಂದ ಒಂದೊಂದು ಚಾಪ್ಟರ್ ನನಗೆ ನನ್ನ ಲೈಫಲ್ಲಿ ನನ್ನ ಇಂಪ್ರೂವ್ಮೆಂಟಿಗೆ, ನನ್ನ ಸಕ್ಸಸ್ಸಿಗೆ ಒಂದೊಂದು ಮೆಟ್ಲಿ ಥರ ಆಗುತ್ತೆ. ಆ್ಯಂಡ್ ಬಿಟ್ಟು ಹೋದ್ರಿ ಅಂದಿದ ತಕ್ಷಣ ಮರ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಯಾವುದನ್ನು ಬೇಕೋ ಅದನ್ನು ಮರ್ತಿರ್ತೀನಿ. ಕೆಲವೊಂದು ಮೆಮೊರೀಸ್ನ ಬಿಟ್ಕೊಡೋಕ್ಕೂ ಆಗಲ್ಲ ಆ್ಯಂಡ್ ಮರೆಯೋಕ್ಕೂ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ದನ್ನ ಬ್ಲಾಗ್ನ ನಾನು ನೆಕ್ಸ್ಟ್ ವರ್ಷ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ಹೊಸ ವರ್ಷದ ಬ್ಲಾಗಲ್ಲಿ ಮತ್ತೆ ಇನ್ನೊಂದು ಜರ್ನಿ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಏನೋ ಒಂದು ಕ್ರಿಯೇಟ್ ಮಾಡೋಣ. ಆ್ಯಂಡ್ ಇದನ್ನು ಟ್ರೈ ಮಾಡಿ, ಅದು ಡಬಲ್ ಕ್ಯಾರೆಕ್ಟ್ರು ಇಷ್ಟ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಗೆದ್ದ ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಮಾಡುವ ನಮಸ್ಕಾರ. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಲವ್ ಯು ಗೈಸ್. ಹ್ಯಾಪಿ ನ್ಯೂ ಇಯರ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.